ನನಗೆ ಜೈಲಲ್ಲಿ ಬದುಕೋಕೆ ಆಗ್ತಿಲ್ಲ, ದಯಮಾಡಿ ವಿಷ ಕೊಡಿ. ಹೀಗೆ ನ್ಯಾಯಾಧೀಶರ ಎದುರು ಅವಲತ್ತುಕೊಂಡಿರುವಂತಹ ನಟ ದರ್ಶನ್ ಅವರ ಈ ಸ್ಥಿತಿಗೆ ಕಾರಣ ಏನು? ನಿಜಕ್ಕೂ ಅವರಿಗೆ ಮಾನಸಿಕ ಚಿಕಿತ್ಸೆ ಅಗತ್ಯ ಇದೆಯಾ? ಜೈಲಿನಲ್ಲಿ ಏನೆಲ್ಲ ಅವ್ರ ಮೇಲೆ ಪರಿಣಾಮಗಳು ಆಗ್ತಿರ್ಬೋದು? ಈ ಎಲ್ಲ ವಿಚಾರಗಳ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ಹಿರಿಯ ಮನೋರೋಗ ತಜ್ಞರಾದಂತಹ ಡಾಕ್ಟರ್ ಅಭಿಜಿತ್ ಅವರಿದ್ದಾರೆ. ನಾನು ಅಭಿಜಿತ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ದರ್ಶನ್ ಅವರು ಇವತ್ತು ಒಂದು ಅವಲತ್ತು ಸರ್, ನನಗೆ ವಿಷ ಕೊಟ್ಬಿಡಿ, ನಾನು ಬದುಕಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೆ. ಯಾಕೆ ಆ ರೀತಿ ಅವ್ರ ಮನಸ್ಥಿತಿ ಆಗ್ತಿರ್ಬೋದು ಸರ್? ನಮಸ್ಕಾರ. ಮೊದಲನೇದಾಗಿ ದರ್ಶನ್ ಅವರ ಕೇಸು ಸ್ಪೆಸಿಫಿಕ್ ಆಗಿ ಅಂತ ನೋಡೋದಕ್ಕಿಂತ ಅಂಡರ್ ಟ್ರಯಲ್ಸು, ವಿಚಾರಣಾಧೀನ ಕೈದಿಗಳು ನಮ್ಮ ದೇಶದಲ್ಲಿ ಏನು ಸಮಸ್ಯೆಗಳನ್ನು ಎದುರಿಸ್ತಾರೆ ಅನ್ನೋದನ್ನು ಸ್ವಲ್ಪ ನಾವು ಡಿಸ್ಕಸ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ನಮ್ಮ ಪ್ರಿಸನ್ಸ್ ಏನಿದೆ, ದೇ ಆರ್ ಓವರ್ ಕ್ರೌಡೆಡ್. ಈಗ ಒಂದು ಜೈಲ್ ಸೆಲ್ನಲ್ಲಿ 10 ಜನರನ್ನು ಇಡಲಿಕ್ಕೆ ಒಂದು ಸಾಮರ್ಥ್ಯ ಇದೆ ಆ ಜೈಲ್ ಸೆಲ್ಲಲ್ಲಿ ಇಡಕ್ಕೆ ಅಂತ ಇದ್ದರೆ, ಅಲ್ಲಿ 60 ಜನ, 70 ಜನ, ಕೆಲವು ಸಲ 100 ಜನ ಇರ್ತಾರೆ. ಸೊ ಓವರ್ ಕ್ರೌಡಿಂಗ್ ಏನಿದೆ, 10 ಜನ ಇರೋ ಕಡೆ 100 ಜನ, ಇದು ಮೊದಲನೇ ಸಮಸ್ಯೆ. ಅದು ಬಹಳಷ್ಟು ಒಬ್ಬ ವ್ಯಕ್ತಿಯ ಮೇಲೆ ಅವನ ಮನೋಬಲವನ್ನು ಕುಗ್ಗಿಸುವಂಥದ್ದು, ಅವನ ಮಾನಸಿಕ ಆರೋಗ್ಯ ಮತ್ತು ಇವನ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾಡಲಿಕ್ಕೆ ಇದು ಮೊದಲನೇ ಕಾರಣ. ಎರಡನೇದು ಫಿಸಿಕಲ್, ಎಮೋಷ್ನಲ್ ಆ್ಯಂಡ್ ಸೆಕ್ಷುವಲ್ ಅಬ್ಯೂಸ್ ಏನು ಹೇಳ್ತೀವಿ, ಅದು ಜೈಲಿನಲ್ಲಿ ನಡೆಯುವಂಥದ್ದು ಡಾಕ್ಯುಮೆಂಟೆಡ್ ಫ್ಯಾಕ್ಟ್. ಇದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಯಾವ ರೀತಿ ಫಿಸಿಕಲ್ ಅಬ್ಯೂಸ್ ಅಂತಂದರೆ, ಅಲ್ಲಿ ಜೈಲಿನಲ್ಲಿ ಇರುವ ಜನರ ಪ್ರವೃತ್ತಿ ಸ್ವಲ್ಪ ಬೇರೆಯೇ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಅವರು ಬೇಕಾದಷ್ಟು ರೀತಿಯ ಒಂದು ಸಮಸ್ಯೆಗಳಿಂದಾಗಿ ಒಳಗಾಗಿ ಸಮಾಜದಲ್ಲಿ ಬಂದಿರ್ತಾರೆ ಜೈಲಿಗೆ. ಸೊ ಅವರಲ್ಲಿ ಈ ಅವರ ಜೊತೆಗಿರುವ ಈ ಏನು ಅಂಡರ್ ಟ್ರಯಲ್ಸ್ ಇದ್ದಾರೆ, ಅವ್ರ ಮೇಲೆ ಸ್ವಲ್ಪ ರ್ಯಾಶ್ ಆಗುವಂಥದ್ದು, ಗಲಾಟೆ ಮಾಡುವಂಥದ್ದು, ಅಥವಾ ಎಮೋಷ್ನಲಿ ಭಾವನಾತ್ಮಕವಾಗಿ ಅವ್ರ ಮೇಲೆ ಅಬ್ಯೂಸ್ ಮಾಡುವಂಥದ್ದು, ಆ್ಯಂಡ್ ಕೆಲವು ಸಲ ಸೆಕ್ಷುವಲ್ ಅಬ್ಯೂಸ್ ಕೂಡ ಇದು ನಡೆಯುತ್ತೆ. ಇದು ಎರಡನೇ ಕಾರಣ ನಮ್ಮ ಅಂಡರ್ ಟ್ರಯಲ್ಸು ನಮ್ಮ ದೇಶದಲ್ಲಿ ಮಾನಸಿಕವಾಗಿ ಭಾಳನೇ ಅವ್ರಿಗೆ ತೊಂದರೆ ಆಗ್ತಿರೋದಕ್ಕೆ. ಮೂರನೇದು ಈ ಕರೆಕ್ಷನ್ಸ್ ಸಿಸ್ಟಮ್, ಅಥವಾ ಏನು ನಾವು ಹೇಳ್ತೀವಿ, ಜೈಲನ್ನು ನಾವು ಸೆಂಟರ್ಸ್ ಫಾರ್ ರಿಫಾರ್ಮ್ ಆ್ಯಂಡ್ ಕರೆಕ್ಷನ್ ಅಂತ ಕರಿತೀವಿ. ದೇ ಆರ್ ನಾಟ್ ಪೀನಲ್ ಸಿಸ್ಟಮ್ಸ್, ಅಂದರೆ ಶಿಕ್ಷೆ ಕೊಡಲು ಅಲ್ಲ, ಅವರನ್ನು ಪರಿವರ್ತನೆ ಮಾಡಿ ಅವರನ್ನು ವಾಪಸ್ಸು ಸಮಾಜಕ್ಕೆ ಕಳಿಸೋದಕ್ಕೆ ಮಾಡಿರುವಂತಹ ಸಂಸ್ಥೆಗಳು, ಇನ್ಸ್ಟಿಟ್ಯೂಷನ್ಸ್ ಇವು. ಸೊ ಈ ಇನ್ಸ್ಟಿಟ್ಯೂಟ್ಸ್ ಆಫ್ ಕರೆಕ್ಷನ್ನಲ್ಲಿ ಒಂದು ಸ್ಟ್ರಕ್ಚರ್ಡ್ ಪ್ಲ್ಯಾನನ್ನು ಹಾಕ್ತಾರೆ. ಇನ್ಫ್ಯಾಕ್ಟ್ ಕಿರಣ್ ಬೇಡಿ ಅವರು ಇದರಲ್ಲಿ ಭಾಳ ಫೇಮಸ್ ಆದರು. ಯೋಗ ತಂದರು, ಮತ್ತು ಮೆಡಿಟೇಷನನ್ನು ತಂದರು, ಲೈಬ್ರರೀಸನ್ನು ತಂದರು, ಮತ್ತು ಜೈಲ್ ರಿಫಾರ್ಮ್ಸಲ್ಲಿ ಅವ್ರನ್ನ ಓದಿಸ್ಲಿಕ್ಕೆ, ಅವರು ತಮ್ಮ ಸಮಯವನ್ನು ಟು ಬಿ ಗೇನ್ಫುಲಿ ಎಂಪ್ಲಾಯ್ಡ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಆ್ಯಕ್ಚುಲಿ ನಮ್ಮ ಸರ್ಕಾರ ಮಾಡಿದೆ. ಯಾವ ರೀತಿಲಿ ಅಂತಂದರೆ, ಲೈಬ್ರರಿ ಇದೆ, ವರ್ಕ್ಶಾಪ್ ಇದೆ, ನೀವು ವರ್ಕ್ಶಾಪಲ್ಲಿ ಬೇರೆ ಬೇರೆ ರೀತಿಯಾದ ಸ್ಕಿಲ್ಲನ್ನು ಕಲ್ತ್ಕೋಬೋದು. ಸೊ ದಟ್ ನಿಮ್ಮ ಶಿಕ್ಷೆಯನ್ನು ಮುಗಿಸಿ ನೀವು ಆಚೆ ಹೋದಾಗ ಸಮಾಜದಲ್ಲಿ ನೀವು ಕಲ್ತಂಥ ಸ್ಕಿಲ್ಸನ್ನು ಬಳಸಿ ಜೀವನ ಮಾಡಲಿಕ್ಕೆ ಅಂತ. ಬಟ್ ಇದು ಎಷ್ಟು ಜನರನ್ನು ಮುಟ್ಟುತ್ತಾ ಇದೆ, ಕೈದಿಗಳನ್ನು, ಮತ್ತು ಇದು ಎಷ್ಟು ಪರಿಣಾಮಕಾರಿಯಾಗಿ ಈ ಪ್ರೋಗ್ರಾಮ್ ನಡೀತಿದೆ ಅನ್ನೋದನ್ನು ನಾವು ಮತ್ತಷ್ಟು ನೋಡಬೇಕಾಗತ್ತೆ. ಇದು ಈ ಒಂದು ಪರ್ಪಸ್ಫುಲ್ ಗೋಲ್ ಓರಿಯೆಂಟೆಡ್ ಆ್ಯಕ್ಟಿವಿಟಿ ಇಲ್ಲದೆ ಇರುವಂಥದ್ದು, ಇದು ಇನ್ನೊಂದು ಕಾರಣ. ನೆಕ್ಸ್ಟ್ ಕಾರಣ ನಾನು ಹೇಳಿದಾಗೆ ಸ್ಟಿಮ್ಯುಲೇಷನ್ ಇರೋದಿಲ್ಲ. ಈಗ ನನಗೆ ನಿಮಗೆ ಬೋರ್ ಆದರೆ ನಾವೇನು ಮಾಡ್ತೀವಿ, ಒಂದು ಜಾಗ್ ಹೋಗ್ತೀವಿ, ವಾಕ್ ಹೋಗ್ತೀವಿ, ಇಲ್ಲ ಒಂದು ಪಿಕ್ಚರ್ ನೋಡೋಕೆ ಹೋಗ್ತೀವಿ, ಅಥವಾ ಒಂದು ಪುಸ್ತಕ ತೊಗೊಂಡು ಓದ್ತೀವಿ, ಇಲ್ಲ ಸಂಬಂಧಿಕರನ್ನು ಮಾತಾಡಿಸ್ತೀವಿ. ಮನುಷ್ಯನಿಗೆ ಸ್ಟಿಮ್ಯುಲೇಷನ್ ಬೇಕು. ಈ ಸ್ಟಿಮ್ಯುಲೇಷನ್ ಇಲ್ಲದೆ ಇರುವ ಒಂದು ಏನು ವಾತಾವರಣದಲ್ಲಿ ಅವನ ಮನೋಬಲ ಕುಗ್ತಾ ಹೋಗುತ್ತೆ. ಇದು ಕೊನೆಯದಾಗಿ ಕಾರಣ ಹೇಳಬೇಕು ಅಂತಂದರೆ, ನಮ್ಮ ಟ್ರಯಲ್ ಸಿಸ್ಟಮ್ ಅಥವಾ ಜಸ್ಟಿಸ್ ಸಿಸ್ಟಮ್ ಏನಿದೆ, ಸ್ವಲ್ಪ ನಿಧಾನ. ಕಾರಣಗಳು ಬೇಕಾದಷ್ಟಿದೆ, ಅದ್ರ ಬಗ್ಗೆ ನಾವು ಮಾನ್ಯ ಕೋರ್ಟ್ ಬಗ್ಗೆ ನಾವು ಕಮೆಂಟ್ ಮಾಡೋದು ಬೇಡ. ಆದರೆ ಸ್ವಲ್ಪ ನಿಧಾನ ಆಗುತ್ತೆ, ಜಸ್ಟಿಸ್ಸು ಡಿಲೇ ಆಗುತ್ತೆ. ಸೊ ಒಬ್ಬ ಅಂಡರ್ ಟ್ರಯಲ್ಗೆ ಅವನು 1 ವರ್ಷ ಇದ್ದು ಅವನ ಪ್ರಕ್ರಿಯೆ ಮುಗಿದು ಅವನಿಗೆ ರಿಲೀಸ್ ಆಗಲಿ ಅಥವಾ ಶಿಕ್ಷೆ ಆಗಲಿ ಆಗತ್ತೋ, ಅಥವಾ 10 ವರ್ಷ ಕೇಸ್ ನಡೆಯುತ್ತೋ ಅವನಿಗೆ ಗೊತ್ತಾಗಲ್ಲ. ಈ ಅನ್ಸರ್ಟನ್ಟಿ ಏನಿದೆ, ಯಾವಾಗ ನನ್ನ ಕೇಸ್ ಮುಗಿಯುತ್ತೆ ನನಗೆ ಗೊತ್ತಿಲ್ಲ ಅನ್ನುವ ಅನ್ಸರ್ಟನ್ಟಿ ಅವನಲ್ಲಿ ಬಹಳ ಒಂದು ಮಾನಸಿಕವಾಗಿ ಕುಗ್ಗಿಸ್ಬಿಡುತ್ತೆ. ಅವನಿಗೆ ಆ ಸರ್ಟನ್ಟಿ ಇದ್ದರೆ ಒಬ್ಬ ಮನುಷ್ಯ ಏನು ಮಾಡ್ತಾನೆ, ಇನ್ನಿಷ್ಟು ದಿನಪ್ಪ ನಾನು ತಡೆದು ಬಿಡ್ತೀನಿ ಅನ್ನೋ ರೀತಿ ಮಾಡ್ತಾನೆ. ಬಟ್ ಅಂಡರ್ ಟ್ರಯಲ್ಸ್ ಕೆಲವು ಸಲ ಏನಾಗುತ್ತೆ, ಅವ್ರು ಜೈಲ್ ಟರ್ಮ್ಗಿಂತ ಜಾಸ್ತಿ ಅಂಡರ್ ಟ್ರಯಲ್ಸ್ ಆಗಿ ಇದ್ದು ಬಿಟ್ಟಿರ್ತಾರೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ರೀಸನ್ಸ್. ಮಾನಸಿಕವಾಗಿ ಕುಗ್ಗಿರೋದೇ ಈ ರೀತಿ ಹೇಳಿಕೆಗಳು ಬರಲಿಕ್ಕೆ ಕಾರಣ ಆಗಿದೆ ಅಂತ ಇರಬಹುದು. ಇನ್ಫ್ಯಾಕ್ಟ್ ಇನ್ನೊಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಸರ್ಕಾರ ಜೈಲ್ ಸೈಕ್ಯಾಟ್ರಿಸ್ಟ್ ಅಂತ
ಅಪಾಯಿಂಟ್ ಮಾಡಿರ್ತಾರೆ. ಈ ಜೈಲ್ ಸೈಕ್ಯಾಟ್ರಿಸ್ಟ್ ಏನು ಮಾಡ್ತಾರೆ ಅಂತಂದರೆ ರೋಗಿಗಳ ನಮ್ಮ ಕೈದಿಗಳ ಮಾನಸಿಕ ಆರೋಗ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಮತ್ತು ಅವರ ಮಾನಸಿಕ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಪ್ರೋಗ್ರಾಮ್ಸನ್ನೆಲ್ಲ ಪಾಪ ಭಾಳ ಚೆನ್ನಾಗಿ ಮಾಡ್ತಾರೆ. ಮತ್ತು ಸೂಯಿಸೈಡ್ ಪ್ರಿವೆನ್ಷನ್ ಪ್ರೋಗ್ರಾಮ್ಸ್ ಇದೆ, ಆತ್ಮಹತ್ಯೆ ತಡೆಗಟ್ಟಲು. ಸೊ ಯಾವುದೇ ಒಬ್ಬ ಅಂಡರ್ ಟ್ರಯಲ್ ಆಗಲಿ ಅಥವಾ ಕನ್ವಿಕ್ಟೆಡ್ ಪರ್ಸನ್ ಆಗಲಿ ತನಗೆ ಮಾನಸಿಕವಾಗಿ ಸ್ವಲ್ಪ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ಜೈಲ್ ಸೈಕ್ಯಾಟ್ರಿಸ್ಟನ್ನು ಖಂಡಿತವಾಗ್ಲೂ ಮೀಟ್ ಮಾಡಬೇಕು. ಅದು ಒಂದು. ಎರಡನೇದು, ತುಂಬ ಜನ ಕೈದಿಗಳಿಗೆ ನಮ್ಮ ಸಮಾಜದಲ್ಲಿರುವ ಜನರಿಗಿಂತ ಹೆಚ್ಚು ಅಡಿಕ್ಷನ್ಸ್ ಇರುತ್ತೆ, ದುಶ್ಚಟಗಳಿರುತ್ತೆ. ಈ ಅಡಿಕ್ಷನ್ಸು ಅವರು ಅಲ್ಲಿ ಹೋದಾಗ ಕೆಲವು ಸಲ ಸಿಗುತ್ತೆ, ಕೆಲವು ಸಲ ಸಿಗಲ್ಲ, ಬೇರೆ ಬೇರೆ ಆಗುತ್ತೆ. ಸೊ ಆ ತವಕ ಏನಿದೆ, ಕ್ರೇವಿಂಗ್ ಮತ್ತು ವಿಡ್ರಾಲ್, ಅದಿಲ್ಲದೆ ಹೋದಾಗ ಅವರ ನರಗಳ ಮೇಲೆ ಮತ್ತು ಮನಸ್ಸಿನ ಮೇಲೆ ಆಗುವ ದುಷ್ಪರಿಣಾಮ. ಈಗ ಉದಾಹರಣೆಗೆ ದಿನಾ ಸಿಗರೆಟ್ ಸೇದುವ ವ್ಯಕ್ತಿ ಸಡನ್ನಾಗಿ ಸಿಗರೆಟ್ ಬಿಟ್ಟ ಅಂತಂದ್ರೆ ಅವನಿಗೆ ಮೋಷನ್ ಆಗದೆ ಇರೋದು, ಕೈ ನಡ್ಕ ಬರೋದು, ತಲೆನೋವು ಬರೋದು, ಇವೆಲ್ಲ ಆಗುತ್ತೆ. ಡ್ರಿಂಕ್ಸ್ ದಿನಾ ಕುಡಿಯೋ ವ್ಯಕ್ತಿ ಕುಡಿಯೋದು ಬಿಟ್ಬಿಟ್ರೆ ಅವನಿಗೆ ನಿದ್ದೆ ಬರೋಲ್ಲ, ಕೆಲವು ಸಲ ಜ್ಞಾನ ವ್ಯತ್ಯಾಸ ಆಗುತ್ತೆ, ಫಿಟ್ಸ್ ಬರುತ್ತೆ. ಸೊ ಅದೇ ಥರ ಬೇರೆ ಬೇರೆ ಡ್ರಗ್ಸ್ಗೆ ಬೇರೆ ಬೇರೆ ವಿಡ್ರಾಲ್ ಸಿಂಡ್ರೋಮ್ಸ್ ಇದೆ, ಮಾನಸಿಕ ಹಾಗೂ ದೈಹಿಕವಾಗಿ ಪರಿಣಾಮಗಳು ಬೀರ್ತವೆ. ಖಂಡಿತವಾಗ್ಲೂ ಆ ವಿಡ್ರಾಲ್ ಸಿಂಡ್ರೋಮ್ಸನ್ನು ಅಡ್ರೆಸ್ ಮಾಡಲಿಕ್ಕೆ ಜೈಲ್ ಸೈಕ್ಯಾಟ್ರಿಸ್ಟ್ಸ್ ಇದ್ದಾರೆ. ಯಾರು ಕೈದಿಗಳಿದ್ದಾರೆ ಮತ್ತು ಅಂಡರ್ ಟ್ರಯಲ್ಸ್ ಇದ್ದಾರೆ, ಅವ್ರು ಹೋಗಿ ಹೇಳ್ಕೋಬೇಕು, ನೋಡಿ ಸರ್ ನನಗಿಂಥ ದುಶ್ಚಟ ಇತ್ತು, ದಿನ ಮಾಡ್ತಾ ಇದ್ದೆ, ಈಗ ಜೈಲಿಗೆ ಬಂದಿದ್ದೀನಿ, ಇದು ನನಗೆ ಬಿಡಲು ಒಂದು ಸದವಕಾಶ, ನನಗೆ ಹೆಲ್ಪ್ ಮಾಡಿಕೊಡಿ. ಅದಕ್ಕೆ ಮಾತ್ರೆ ಔಷಧಿ ಏನಿದೆ ಮಾಡಿ, ಇವನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಶಿಫ್ಟ್ ಮಾಡೋದಾಗಲಿ ಬೇರೆದನ್ನು ಮಾಡಿ ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಒಂಟಿತನ ಅದು ಕೂಡ ಪರಿಣಾಮ ಬೀರ್ಬೋದು ಸರ್? ಡೆಫಿನೆಟ್ಲಿ. ನೋಡಿ, ಓವರ್ ಕ್ರೌಡಿಂಗ್ ಅಂತ ಹೇಳಿದೆ, ಬಟ್ ಓವರ್ ಕ್ರೌಡಿಂಗ್ ಜೊತೆಗೆ ದೇರ್ ಈಸ್ ನೋಬಡಿ ಎಮೋಷ್ನಲ್ ಸಪೋರ್ಟ್ ಆಗಲಿ ಅಥವಾ ಮೀನಿಂಗ್ಫುಲ್ ಸೋಷಿಯಲ್ ರಿಲೇಷನ್ಶಿಪ್ಸ್ ಇರಲ್ಲ. ಈಗ ಇಲ್ಲೇನಾಗುತ್ತೆ, ಹೊರಗಡೆ ಸಮಾಜದಲ್ಲಿ ನಾವೊಬ್ಬರನ್ನ ಮೀಟ್ ಮಾಡ್ತೀವಿ, ಊಟಕ್ಕೆ ಕರಿತೀವಿ, ಒಂದು ಹಬ್ಬ ಅಥವಾ ಒಂದು ಸಮಾರಂಭ ಅಂತ ಮಾಡ್ತೀವಿ. ಸೊ ಅಲ್ಲೇನಾಗುತ್ತೆ, ಒಬ್ಬರನ್ನೊಬ್ಬರು ಭಾಳ ಅನುಮಾನದ ದೃಷ್ಟಿಯಿಂದ, ಭಾಳ ಒಂದು ಇವ್ನು ನನಗೇನು ಮಾಡಿಬಿಡ್ತಾನೋ ಅನ್ನುವ ದೃಷ್ಟಿಯಿಂದನೇ ನೋಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಮೀನಿಂಗ್ಫುಲ್ ಸೋಷಿಯಲ್ ರಿಲೇಷನ್ಶಿಪ್ಸು ಫಾರ್ಮ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಜೈಲಲ್ಲಿ. ಇದು ಕೂಡ ಮನುಷ್ಯನ ಒಂದು ಫಂಡಮೆಂಟಲ್ ನೀಡು, ಬೇಸಿಕ್ ನೀಡು. ನಮಗೆ ಊಟ, ನಿದ್ದೆ, ನೀರು ಹೇಗೆ ಬೇಕೋ, ಸೋಷಿಯಲ್ ರಿಲೇಷನ್ಸ್, ಮೀನಿಂಗ್ಫುಲ್ ಸೋಷಿಯಲ್ ರಿಲೇಷನ್ಸ್ ಕೂಡ ಮನುಷ್ಯನಿಗೆ ಅಷ್ಟೇ ಅತ್ಯವಶ್ಯಕ. ಆತ್ಮಹತ್ಯೆಗೆ ಪ್ರಚೋದನೆ ನೀಡುವಂಥ ಅದು ಪರಿಣಾಮ ಆ ಥರದ್ದೆಲ್ಲ ಆಗ್ಬೋದು ಸರ್? ಖಂಡಿತವಾಗ್ಲು. ಇನ್ಫ್ಯಾಕ್ಟ್ ಜೈಲ್ಗಳಲ್ಲಿ ಜೈಲ್ ಸೂಯಿಸೈಡ್ಸ್ ಅಂತ ಏನು ಹೇಳ್ತೀವಿ ಬೇಕಾದಷ್ಟು ನಡೆಯುತ್ತೆ. ಹಲವು ಮಟ್ಟಿಗೆ ನಮ್ಮ ಜೈಲ್ ವಾರ್ಡನ್ಸ್ ಆಗ್ಬೋದು, ಜೈಲ್ ಸೈಕ್ಯಾಟ್ರಿಸ್ಟ್ ಆಗ್ಬೋದು, ಮಿಕ್ಕದು ಅಲ್ಲಿ ಇರುವಂಥ ಬೇರೆ ಸಿಬ್ಬಂದಿಗಳು ಪಾಪ ಭಾಳ ಟ್ರೈ ಮಾಡ್ತಾರೆ. ಒಬ್ಬ ಪ್ರಿಸ್ನರ್ಗೆ ಆ ಥರ ಒಂದು ಮನಸ್ಥಿತಿ ಬರ್ತಾ ಇದೆ ಅಂದರೆ ಅವನ್ನ ಐಸೋಲೇಟ್ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಅವನನ್ನು ಒಂದು ಕೌನ್ಸಿಲಿಂಗಿಗೆ ತೊಗೊಂಬರ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅಷ್ಟಾಗಿನೂ ಜೈಲ್ ಸೂಯಿಸೈಡ್ಸ್ ಆರ್ ಎ ಫ್ಯಾಕ್ಟ್. ಅದು ಆಗತ್ತೆ, ಜೈಲಲ್ಲಿ ಆತ್ಮಹತ್ಯೆಗಳು ಬೇಕಾದಷ್ಟು ಮಟ್ಟಿಗೆ ಆಗತ್ತೆ. ಈ ನಾವೇನು ಚರ್ಚೆ ಮಾಡಿದ್ವಲ್ಲ ಕಾರಣಗಳು, ಇಷ್ಟೂ ಅದಕ್ಕೆ ಕಾರಣ. ಆ್ಯಂಡ್ ನನಗೆ ಒಂದು ಭಾಳ ಈ ಪ್ರಕರಣ ಕೇಳಿದಾಗ ನನ್ನ ಮನಸ್ಸಿಗೆ ಬಂದಿದ್ದೇನು ಅಂತ ಹೇಳಿದ್ರೆ, ಈ ಒಂದು ಪ್ರಕರಣದ ಮೂಲಕ ಒಂದು ನಿಮಿಷ, ಐ ಥಿಂಕ್ ಈ ಪ್ರಕರಣದ ಮೂಲಕ ನಾವು ಬೇರೆ ನಮ್ಮ ಜೈಲ್ ಸಿಸ್ಟಮ್ ಏನಿದೆ, ಆ ಜೈಲ್ ಸಿಸ್ಟಮ್ ರಿಫಾರ್ಮ್ ಏನಾದರೂ ಆದರೆ, ಯಾಕಂದರೆ ಇದು ಒಂದು ಭಾಳ VIP ಕೇಸು, ಕರ್ನಾಟಕದಲ್ಲಿ ಬಹಳ ಜನ ವ್ಯಕ್ತಿಗಳಿಗೆ ಮನೆ ಮಾತಾದಂಥ ಕೇಸು. ಸೊ ಈ ಕೇಸು, ನೀವು ಈ ಕೇಸಿಂದ ಏನಾದರೂ ಜೈಲ್ ರಿಫಾರ್ಮ್ಸ್ ಆದರೆ, ಅಥವಾ ಈ ಕೇಸಿಂದಾಗಿ ಬೇರೆ ನಮ್ಮ ಅಂಡರ್ ಟ್ರಯಲ್ಸ್ಗೆ ಅನುಕೂಲ ಆದರೆ, ಐ ಥಿಂಕ್ ಇಟ್ ವಿಲ್ ಬಿ ಅ ವೆರಿ ವಂಡರ್ಫುಲ್ ಔಟ್ಕಮ್. ಸರ್, ಈಗ ದರ್ಶನ್ ಅವರು ಹೇಳಿದ್ರಲ್ಲ ಸರ್, ಈ ಮಾತುಗಳು ಅವರ ಅಂದರೆ ಮುಂದಿನ ಜೀವನ ಅಥವಾ ಅಲ್ಲಿ ಜೈಲಿ ಒಳಗಡೆ ಇರುವಂತಹ ಸಂದರ್ಭಕ್ಕೆ ತೊಡಕು ಉಂಟಾಗುವಂತಹ ಲಕ್ಷಣಗಳೇನಾದ್ರು ಗೋಚರಿಸ್ತಾವ ಸರ್? ಈ ಥರದ್ದು ಏನು ತೊಡಕು ಉಂಟಾಗೋದು ಅಂದರೆ ಅವ್ರಿಗೆ ಅಪಾಯ ತಂದು ನೋಡ್ಕೊಳ್ಳುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬಿಡ್ತಾವ ಅಂತ? ಮೊದಲನೇದಾಗಿ ನಾ ಹಿಂದೆನೇ ಹೇಳಿದಾಗೆ, ಜೈಲಲ್ಲಿ ಒಬ್ಬ ವ್ಯಕ್ತಿ ನನಗೆ ಆತ್ಮಹತ್ಯೆ ಕಡೆಗೆ ಮನಸ್ಸು ಬರ್ತಾ ಇದೆ ಅಂತ ಹೇಳಿದಾಗ, ಅದನ್ನು ಹ್ಯಾಂಡಲ್ ಮಾಡೋಕ್ಕೇ ಒಂದು ಪ್ರೋಟೋಕಾಲ್ ಇದೆ, ಒಂದು ರೆಗ್ಯುಲೇಷನ್ ಇದೆ. ಆ ರೆಗ್ಯುಲೇಷನ್ ಮತ್ತು ಪ್ರೋಟೋಕಾಲಲ್ಲಿ ನಾ ಹೇಳಿದಾಗ ಜೈಲ್ ವಾರ್ಡನ್ ಇನ್ವಾಲ್ವ್ ಆಗ್ತಾರೆ, ಬೇರೆ ಸಿಬ್ಬಂದಿಗಳು ಇನ್ವಾಲ್ವ್ ಆಗ್ತಾರೆ, ಜೈಲ್ ಸೈಕ್ಯಾಟ್ರಿಸ್ಟ್ ಇನ್ವಾಲ್ವ್ ಆಗ್ತಾರೆ. ಸೊ ಏನು ಎಕ್ಸಿಸ್ಟಿಂಗ್ ಪ್ರೋಟೋಕಾಲ್ ಇದೆ, ಇದೇನು ಹೊಸದಾಗಿ ಮಾಡುವಂಥದ್ದಲ್ಲ, ಅಥವಾ ದರ್ಶನ್ ಅವ್ರಿಗೆ ಅಂತಲೇ ಒಂದು ಬೇರೆ ಮಾಡುವಂಥದ್ದಲ್ಲ, ಇದು ಎಕ್ಸಿಸ್ಟಿಂಗ್ ಇದೆ. ಆ ಪ್ರೋಟೋಕಾಲ್ ಏನಿದೆ ಅದನ್ನು ಫಾಲೋ ಮಾಡ್ತಾರೆ.
ಜೈಲ್ ಸೈಕ್ಯಾಟ್ರಿಸ್ಟ್ ಪ್ರಾಬಬ್ಲಿ ಅಸೆಸ್ ಮಾಡ್ತಾರೆ ಅವರನ್ನು, ಅದು ಇದೆಯಾ, ಎಷ್ಟು ಮಟ್ಟಿಗಿದೆ, ಏನು ಮಾಡ್ಬೋದು ಅಂತ. ಅವ್ರಿಗೆ ಬೇಕು ಅಂತಂದರೆ ಮಾತ್ರೆ, ಔಷಧಿ, ಕೌನ್ಸಿಲಿಂಗ್ ಅದರದ್ದೇನು ಸಹಾಯ ಇದೆ ಮಾಡ್ತಾರೆ. ಮಾಡಿ ಐ ಥಿಂಕ್ ಹಿ ವಿಲ್ ಬಿ ವೆಲ್ ಟೇಕನ್ ಕೇರ್ ಆಫ್. ಸರ್, ಈಗ ದರ್ಶನ್ ಅವ್ರ ಪ್ರಕರಣಕ್ಕೆ ತಗೊಳ್ಳೋದಾದ್ರೆ ಮೊದಲು ಕೂಡ ಅವರು ಜೈಲಿಗೆ ಹೋಗಿದ್ರು ಸರ್, ಒಂದಲ್ಲ 2 ಬಾರಿ ಇದ್ರು. ಬಟ್ 2 ಬಾರಿ ಇದ್ದಾಗಲೂ ಕೂಡ ಇಂತಹ ಹೇಳಿಕೆಗಳನ್ನ ಅವ್ರು ನೀಡಿರಲಿಲ್ಲ. ದಿಢೀರಂತ ಇಂಥ ಹೇಳಿಕೆಗಳನ್ನ ನೀಡ್ತಿದ್ದಾರೆ. ಈಗ ಕಾರಣ ಏನಿರ್ಬೋದು ಅನ್ನೋದು ಒಬ್ಬ ಮನೋರೋಗ ತಜ್ಞರಾಗಿ ನೀವು ಅವಲೋಕಿಸ್ಬೋದು. ನೋಡಿ, ಮೊದಲನೇದಾಗಿ ಒಬ್ಬ ವ್ಯಕ್ತಿಯನ್ನು ಕೂತು ಮಾತಾಡಿಸಿ ಅವರ ಸಾಮಾಜಿಕ, ವೈಯಕ್ತಿಕ ಮತ್ತು ಬೇರೆ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳದಲೇ ಅವರು ಹೇಳಿದಂಥ ವಾಕ್ಯದ ಬಗ್ಗೆ ಗೆಸ್ ಮಾಡೋದು ಅಷ್ಟು ಅಕ್ಯುರೇಟಾಗಿ ಇರೋದಿಲ್ಲ. ಬಟ್ ಆದರೂ ನೀವು ಪ್ರಶ್ನೆ ಕೇಳಿದ್ದೀರಾ, ಅದಕ್ಕೆ ಸೈಂಟಿಫಿಕಲಿ ಎಷ್ಟು ಅಕ್ಯುರೇಟಾಗಿ ಸಾಧ್ಯವೋ ನಾನು ಉತ್ತರ ಕೊಡ್ತೀನಿ. ಏನಾಗುತ್ತೆ, ಅವರ ಜೀವನದ ಪರಿಸ್ಥಿತಿಗಳಲ್ಲಿ ಬದಲಾವಣೆ ಆಗಿರಬಹುದು, ಅಥವಾ ಅವರ ಒಂದು ಏನು ನಂಬಿಕೆ ಇತ್ತು, ಈ ಕೇಸ್ ಯಾವ ದಿಕ್ಕಲ್ಲಿ ಹೋಗುತ್ತೆ, ಆ ನಂಬಿಕೆಗೆ ಇದು ಹೋಗ್ತಿರುವ ದಿಕ್ಕು ಭಿನ್ನವಾಗಿರಬಹುದು, ಅಥವಾ ಅವರು ಬೇಲಾದ ಮೇಲೆ ಯಾವ ರೀತಿ ನಡೆಯುತ್ತೆ ಜೀವನ ಅಂತ ಅಂದ್ಕೊಂಡಿದ್ರು, ಅದಕ್ಕೆ ಇದಕ್ಕೆ ಒಂದು ನಿರಾಸೆ ಆಗಿರಬಹುದು. ಬೇಕಾಷ್ಟು ಕಾರಣಗಳಿರುತ್ತೆ ಅವ್ರು ಯಾಕೆ ಈ ರೀತಿಯಾದ ಒಂದು ಸ್ಟೇಟ್ಮೆಂಟನ್ನು ಹೇಳಿದ್ರು ಅಂತ ಹೇಳಿ. ಬಟ್ ಯಾರೇ ವ್ಯಕ್ತಿ ನನಗೆ ಆತ್ಮಹತ್ಯೆ ಆಲೋಚನೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ, ನಾವು ಸೈಕ್ಯಾಟ್ರಿಸ್ಟ್ಸು ವಿ ಟೇಕ್ ಇಟ್ ವೆರಿ ಸೀರಿಯಸ್ಲಿ ಆ್ಯಂಡ್ ಇಟ್ ಈಸ್ ಇಮಿಡಿಯೇಟ್ಲಿ ಅಟೆಂಡೆಡ್. ಅಂದರೆ ಈ ಥರದ ಹೇಳಿಕೆಗಳನ್ನು ನೀಡೋದ್ರಿಂದ ಯಾವುದಾದ್ರೂ ಕೈದಿ ವೈದ್ಯರು ನೀಡುವ ಸಲಹೆಗಳ ಮೇಲೆಗೆ ಆತನಿಗೆ ಒಂದಷ್ಟು ಕಾಲ ಬಿಡುಗಡೆ ವಿನಂತಿ, ಈ ಥರದ್ದು ಏನಾದರೂ ಸಾಧ್ಯತೆ ಇದೆಯಾ ಸರ್? ವೈದ್ಯರು ನೀಡುವಂಥ ಶಿಫಾರಸಿನ ಮೇಲೆ ಕುತೂಹಲ ಕೇಳಿ. ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ಅದರದೇ ಆದ ಒಂದು ರೂಲ್ಸು ರೆಗ್ಯುಲೇಷನ್ನು ಇದೆ. ಮೆಂಟಲ್ ಹೆಲ್ತ್ ಗ್ರೌಂಡ್ಸ್ ಮೇಲೆ ಬೇಲ್ ಅಂತ ನಾನು ಕೇಳಿಲ್ಲ, ಬಟ್ ಟ್ರೀಟ್ಮೆಂಟ್ ಅಂತೂ ಅದಕ್ಕೆ ಅವಕಾಶ ಇದೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೀಟ್ಮೆಂಟನ್ನು ಜೈಲ್ ಸಿಸ್ಟಮ್ ಒಳಗೆ ಇದ್ದು ಮಾಡೋದಕ್ಕೆ ಅವಕಾಶ ಇದೆ. ಅಂದರೆ ನಾನು ಜೈಲ್ ಸೈಕ್ಯಾಟ್ರಿಸ್ಟ್ ಬಗ್ಗೆ ಯಾಕೆ ಹೇಳಿದೆ ಅಂದರೆ, ಮಾನಸಿಕ ಆರೋಗ್ಯದ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಜೈಲ್ ಸಿಸ್ಟಮ್ ಏನಿದೆ ಅದರೊಳಗೇ ಟ್ರೀಟ್ಮೆಂಟ್ ಇದೆ. ಸೊ ಅದ್ರ ಹೊರಗೆ ಹೋಗಿ ನೀವೇನು ಟ್ರೀಟ್ಮೆಂಟ್ ಮಾಡಬೇಕಾಗಿಲ್ಲ. ಸೊ ಐ ಥಿಂಕ್ ಬೇಲ್ ಪ್ರಶ್ನೆ ಬರೋದಿಲ್ಲ. ಯಾಕೆ ಅಂತಂದರೆ ಆ ಸಿಸ್ಟಮ್ ಒಳಗೇನೆ ವೆಲ್ ಕ್ವಾಲಿಫೈಡ್ ಸೈಕ್ಯಾಟ್ರಿಸ್ಟ್ಸ್ ಇದ್ದಾರೆ. ಸರ್, ಈ ಮೊದಲು ಹೇಳ್ತಿದ್ರಿ ಸರ್, ಸಾಕಷ್ಟು ಆತ್ಮಹತ್ಯೆಗಳಾಗ್ತವೆ ಜೈಲು ಒಳಗಡೆ, ಈ ರೀತಿ ಖಿನ್ನತೆಗೆ ಒಳಗಾದವರು ಅಂತೇಳಿ. ಈ ರೀತಿ ಖಿನ್ನತೆಗೆ ಒಳಗಾದವ್ರಿಗೂ ಕೂಡ ಅಲ್ಲಿ ಟ್ರೀಟ್ಮೆಂಟ್ನ ಕೊಡ್ತೀನಿ ಅಂತ ಹೇಳಿದ್ರಿ ಸರ್. ಈಗ ಖುದ್ದವರು ನ್ಯಾಯಾಧೀಶರ ಎದುರೇ ಹೇಳ್ತಿದ್ದಾರೆ ಸರ್, ನಂಗೆ ಒಂಚೂರು ವಿಷ ಕೊಟ್ಬಿಡಿ ಅಂತೇಳಿ. ಬೇರೆ ಬೇರೆ ಅಪಾಯಗಳನ್ನ ಅಂತಹ ವ್ಯಕ್ತಿಗಳು ತಂದೊಟ್ಕೊಳ್ಳುವಂತಹ ಪ್ರಮೇಯಗಳು ಅಥವಾ ಅಗತ್ಯತೆಗಳು, ಅನಿವಾರ್ಯತೆಗಳು ಸೃಷ್ಟಿಯಾಗ್ತಾವೆ ಸರ್ ಜೈಲೊಳಗಡೆ. ಹೌದು, ಖಂಡಿತವಾಗ್ಲೂ. ಈಗ ಒಬ್ಬ ವ್ಯಕ್ತಿ ನನಗೆ ಆತ್ಮಹತ್ಯೆ ಬಗ್ಗೆ ಬಂದಿದೆ ಆಲೋಚನೆ ಅಂತ ಹೇಳಿದಾಗ, ಈಗ ನಮ್ಮ ಸೈಕ್ಯಾಟ್ರಿಕ್ ಹಾಸ್ಪಿಟಲ್ದೇ ಉದಾಹರಣೆ ತೊಗೊಂಡ್ರೆ, ಆತ್ಮಹತ್ಯೆ ಆಲೋಚನೆ ಅಥವಾ ಆತ್ಮಹತ್ಯೆ ಪ್ರಯತ್ನ ಮಾಡಿದಂಥ ವ್ಯಕ್ತಿಯನ್ನು ಕರ್ಕೊಂಬಂದು ಅಡ್ಮಿಟ್ ಮಾಡಿದಾಗ ಸೂಯಿಸೈಡ್ ವಾಚ್ ಅಂತ ಹೇಳ್ತೀವಿ. ಸೂಯಿಸೈಡ್ ವಾಚ್ ಅಂದರೆ ಅವ್ರಿಗೆ ಆ ರೀತಿ ಅವಕಾಶಗಳು ಸಿಗದೇ ಇರೋ ರೀತಿ ಮಾಡುವಂಥದ್ದು, ಮತ್ತು ಅವರ ಜೊತೆಗೊಬ್ಬರು ಯಾವಾಗಲೂ ಇರೋ ರೀತಿ ನೋಡ್ಕೊಳ್ಳುವಂಥದ್ದು, ಅವ್ರಿಗೆ ಸೂಕ್ತವಾದ ಮಾತ್ರೆ ಔಷಧಿಗಳನ್ನು ಶುರು ಮಾಡೋದು, ಕೌನ್ಸಿಲಿಂಗನ್ನು ಶುರು ಮಾಡೋದು, ಇದನ್ನೆಲ್ಲ ಮಾಡ್ತೀವಿ. ಸೊ ಈ ಮೆಷರ್ಸ್ ಏನಿದೆ, ಆ್ಯಂಟಿ ಸೂಯಿಸೈಡ್ ಮೆಷರ್ಸು ಬಹುತೇಕ ಪರಿಣಾಮಕಾರಿ. ಹಾಗೆ ಅಂದರೆ ಜೈಲಲ್ಲಿ ಇಂತಹ ಘಟನೆಗಳು ಅಥವಾ ಇಂತಹ ಹೇಳಿಕೆಗಳು ಬಂದಾಗ ಅವ್ರಿಗೆ ಸೂಕ್ತ ಚಿಕಿತ್ಸೆ ಅಗತ್ಯತೆ ಅಂತ ಹೇಳ್ತೀವಿ. ಖಂಡಿತವಾಗ್ಲು. ದರ್ಶನ್ ಅವ್ರಿಗೂ ಕೂಡ ಚಿಕಿತ್ಸೆ ಆಗೋದು ಅಲ್ಲ, ಅವ್ರು ಹೇಳಿದ್ದಾರೆ ಅಂತಂದರೆ ಒಬ್ಬರು ಸೈಕ್ಯಾಟ್ರಿಸ್ಟ್ ಅವರನ್ನು ನೋಡಿ ಅಸೆಸ್ ಮಾಡಿ ನಿರ್ಧಾರ ತಗೋತಾರೆ. ಇದಿಷ್ಟು ಹಿರಿಯ ಮನೋರೋಗ ವೈದ್ಯರಾದಂತಹ ಅಭಿಜಿತ್ ಅವರ ಮಾತುಗಳು. ಸದ್ಯ ಯಾವುದಾದ್ರೂ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿದರೆ ಆತನಿಗೆ ಮನೋರೋಗ ಚಿಕಿತ್ಸೆ ಅಗತ್ಯ ಇದೆ. ಈ ಕಾರಣಕ್ಕಾಗಿ ಚಿಕಿತ್ಸೆ ನೀಡೋದು ಸೂಕ್ತ. ಜೈಲಿನಲ್ಲಿ ಹಿರಿಯ ಮನೋರೋಗ ತಜ್ಞರುಗಳಿರ್ತಾರೆ, ಅವರಿಂದ ಒಂದಷ್ಟು ಸಲಹೆ, ಮಾರ್ಗದರ್ಶನ ಪಡೆದುಕೊಳ್ಳೋದು ಉತ್ತಮ ಅನ್ನೋ ಸಲಹೆಯನ್ನು ನೀಡ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.